ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ನಾನು ಬಾಗಿಲಿಗೆ ನೀರು ಹಾಕಿ ಕ್ಲೀನ್ ಮಾಡೋಣ ಅಂಥೇಳಿ ಆಚೆ ಬಂದರೆ ಏನೋ ಸೌಂಡ್ ಆಗ್ತಾಯಿತ್ತು. ಬೆಕ್ಕು ಒಂದು ಮಿಯೋ ಮಿಯೋ ಅಂಥೇಳಿ ಎಲ್ಲಿಂದ ಬರ್ತಿದೆ ಸೌಂಡು ಅಂತ ಗೇಟ್ ಓಪನ್ ಮಾಡಿ ನೋಡಿದಾಗ ಪಾಪ ಹೂವಿನ ಗಿಡದ ಹತ್ರ ಕೂತಿತ್ತು. ಅದಕ್ಕೆ ನಾಯಿನೂ ಏನೋ ಹಿಡಿದ್ಬಿಟ್ಟು ಮುಖ ಎಲ್ಲ ಜಿಬ್ರು ಬಿಟ್ಟಿತ್ತು, ಒಂಥರ ಆಗಿಬಿಟ್ಟಿತ್ತು ಪಾಪ ಸೊರ್ಗಿ. ಸೊ ಹಾಲು ಅನ್ನ ತಗೊಂಬಂದು ಕೊಟ್ಟಿದ್ದ ತಕ್ಷಣ ಹೆಂಗೆ ಊಟ ಮಾಡ್ತು, ಹೆಂಗೆ ತಿಂತು ಅಂದರೆ ಎಷ್ಟು ಸೊರ್ಗೋಗಿದೆ ನೋಡಿ. ಇದು ನನಗೆ ಒಂದು 20 ಡೇಸ್ ಬ್ಯಾಕೆ ನನಗೆ ಬಂದಿದ್ದು ಈ ಬೆಕ್ಕು. ಹೆಂಗೆ ಸೊರ್ಗೋಗಿದೆ ನೋಡಿ ಪಾಪ ಅಂತ ಅನ್ನಿಸ್ಬಿಡ್ತು. ಮುಖ ಎಲ್ಲ ಒಂಥರ ಜಿಬ್ರು ಬಿಟ್ಟಿತ್ತು ಅನಿಸುತ್ತೆ ನಾಯಿ. ಅದನ್ನು ಒಳಗೆ ಕರ್ಕೊಂಬಂದಿದ್ದು ಒಂದು ಸಾಹಸನೇ ಮಾಡಿದ್ವಿ. ಕರ್ಕೊಂಬಂದು ಕೂರಿಸಿ ಅದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋ ತನಕ ಭಾಳ ಕಷ್ಟನೇ ಆಯಿತು, ನಮಗೂ ಕಷ್ಟ ಆಯಿತು, ಅದು ಸ್ವಲ್ಪ ಕಷ್ಟನೇ ಆಯಿತು ಅಡ್ಜಸ್ಟ್ ಆಗಲಿಕ್ಕೆ. ನಂತರ ಕ್ರಮೇಣ ಚೆನ್ನಾಗಿ ಓಡಾಡ್ಕೊಂತ ಇತ್ತು ಮನೇಲಿ. ಖುಷಿ 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 ಇದಕ್ಕೆ ಹೆಸರು ನಾವು ಖುಷಿ ಅಂತ ಇಟ್ವಿ. ತುಂಬ ಚೆನ್ನಾಗಿ ಮಾತನ್ನೆಲ್ಲ ಕೇಳೋದು, ಬಾ ಅಂದರೆ ಬರೋದು, ಇಲ್ಲೇ ಇರು ಅಂದರೆ ಇರೋದು, ಊಟ ಮಾಡು ಅಂದರೆ ಮಾಡೋದು. ಸೊ ಚೆನ್ನಾಗಿದೆ, ಒಂದು ರೀತಿಯಾಗಿ ಮುದ್ದಾಗಿತ್ತು. ಬರ್ತಾ ಬರ್ತಾ ಅದು ಕೂಡ ಚೆನ್ನಾಗಾಗ್ತಾ ಬಂತು. ಖುಷಿಮ ಗಾಡಿ ಹತ್ರ ಎಲ್ಲ ಆಟಾಡುತ್ತೆ, ಚೆನ್ನಾಗಿ ಖುಷಿಯಾಗೇ ಇದೆ. ಅದಕ್ಕೆ ನಾವು ಇದಕ್ಕೆ ಖುಷಿ ಅಂತ ಹೆಸರಿಟ್ಟಿದ್ದು. ಸೊ ಹೇಗಿದೆ ಅಂತ, ಹೆಸರು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಖುಷಿ ಖುಷಿ ಬಾ 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 ಖುಷಿ ಬಾ, ಸುಮ್ಮನಿರೆ ಖುಷಿ ಬಾ ಬಾ, ಒಡ್ಬಾ ಬೈಲಿ ಖುಷಿ ಬಾ 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 ಖುಷಿ ಬಾ ಬಾ, ಹತ್ತು ಬಾ 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 ಖುಷಿ ಅಲ್ಲೇ ಇರು ಖುಷಿ ಬಾ. ನಾನು ಕರ್ಕೊಂಬರ್ಲಾ? ಬೇಡ ಸುಮ್ಮನಿರು, ಅದು ವೀಡಿಯೋ ಮಾಡ್ತಿದ್ದೀನಿ, ಅದೇ ಬರಲಿ ಅಂತ. ಖುಷಿ ಬಾ, ಬರ ಖುಷಿ ಬಾ, ಖುಷಿ ಬಾ 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 ಖುಷಿ ಬಾ 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 ಖುಷಿ ಬಾ 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 ಖುಷಿ ಬಾ, ಓಡ್ಬಾ ಖುಷಿ ಬಾ 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 ಬಾ. ನಮ್ಮನೆ ಹೊರಗೆ ಒಳಗೆ ಈ ರೀತಿಯಾಗಿ ಚೆನ್ನಾಗಿ ಆಡ್ಕೊಂಡಿದೆ. ಸೊ ಇವಾಗ ಅದು ಹೆಲ್ತ್ ಕೂಡ ಚೆನ್ನಾಗಾಗಿದೆ, ಆಮೇಲೆ ಫೇಸ್ ಕೂಡ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ನನ್ನ ಮಗಳ ಹತ್ರ ಸುಮ್ಮನೆ ಬಂದು ಕೂತ್ಕೊಳ್ಳೋದು, ಅದಾಗಿ ಅದು ಬಂದು ಕೂತ್ಕೊಳ್ಳೋದು, ಆಮೇಲೆ ಎದ್ಬಿಟ್ಟು ಆಟಾಡೋಕ್ಕೆ ಹೋಗೋದು. ಸೊ ಈ ರೀತಿಯಾಗಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೊ ನಮ್ಮ ಮನೆಗೆ ಖುಷಿ ಬಂದಿದ್ದು ಒಂದು ರೀತಿ ಭಾಳನೇ ಖುಷಿನೇ ಆಯಿತು. ಯಾಕಂತೇಳಿದ್ರೆ ಪಾಪ ಅದಕ್ಕೂ ಕೂಡ ಮಕ್ಕೆಲ್ಲ ಒಂಥರ ಆಗಿಬಿಟ್ಟಿತ್ತು, ಕಿವಿನೂ ಕೂಡ ಒಂಥರ ಆಗಿಬಿಟ್ಟಿತ್ತು. ಅದೆಲ್ಲ ಇವಾಗ ಕ್ಯೂರ್ ಆಗಿದೆ. ಸೊ ಹೆಲ್ತ್ ಕೂಡ ಇವಾಗ ಚೆನ್ನಾಗಿದೆ.
ಹಾಲು ಅನ್ನ ಆಮೇಲೆ ಹಾಲು ಕೊಟ್ಟರಂತೂ ಬಹಳನೇ ಇಷ್ಟಪಟ್ಟು ತಿನ್ನುತ್ತೆ. ಸೊ ಇವಾಗ ಬೆಟರ್ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ರೀತಿಯಾಗಿ ಆಗಿದೆ. ಬಹಳ ಚೆನ್ನಾಗಿ ನಮ್ಮ ಮಾತುಗಳನ್ನೆಲ್ಲ ಕೇಳುತ್ತೆ ಅದು. ಇಲ್ಲೇ ಇರು ಕೂತ್ಕೋ ಅಂತೇಳಿ ನೋಡಿ ಯಾವ ಥರ ಮಾಡ್ತಾಯಿದೆ ಅಂಥೇಳಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆಯೇ ಅದಕ್ಕೆ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಚೆನ್ನಾಗಾಗಲಿ ಅಂಥೇಳಿ. ಸೊ ಮುಂದಿನ ಒಂದು ವ್ಲಾಗೊಂದಿಗೆ ಮತ್ತೆ ನಾನು ಖಂಡಿತ ಸಿಗ್ತೀನಿ. ಬಾಯ್ ಎಲ್ರಿಗೂ.